ಪರೀಕ್ಷೆ ಬಿಟ್ಟು ಕೂಲಿ ಕೆಲಸಕ್ಕೆ ಹೋದ ವಿದ್ಯಾರ್ಥಿಯನ್ನ ಮರಳಿ ಕರೆತಂದು ಪರೀಕ್ಷೆ ಬರೆಯುವಂತೆ ಮಾಡಿದ ಒಂದು ಮಾನವೀಯ ಹೆಜ್ಜೆ ಇಂದು ಅದೇ ವಿದ್ಯಾರ್ಥಿನಿಯ ಸಾಧನೆಗೆ ಕಾರಣವಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಪೇಟಲೂರು ಗ್ರಾಮದ ಪಲ್ಲವಿ ಹಳ್ಳಿಕಿರಿ ಬರದೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿಯಾಗಿದ್ದು, ಮನೆಯ ಬಡತನ, ತಂದೆಯ ಅನಾರೋಗ್ಯ, ಔಷಧಿ ಖರೀದಿಸಲು ಹಣ ಬೇಕೆಂದು ಪರೀಕ್ಷೆಯ ದಿನವೇ ತಾಯಿಯೊಂದಿಗೆ ದ್ರಾಕ್ಷಿ ತೋಟಕ್ಕೆ ಕೂಲಿ ಕೆಲಸಕ್ಕೆ ತೆರಳಿದ್ಲು. ಈ ವಿಚಾರ ತಿಳಿದ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಗಂಗಾಧರ ಅಣ್ಣಿಗೇರಿ ತೋಟಕ್ಕೆ ತೆರಳಿ ವಿದ್ಯಾರ್ಥಿನಿಗೆ ಮನವರಿಕೆ ಮಾಡಿ ಮರಳಿ ಪರೀಕ್ಷಾ ಕೇಂದ್ರಕ್ಕೆ ಕರೆತಂದು ಪರೀಕ್ಷೆ ಬರೆಯುವಂತೆ ಮಾಡಿದ್ರು. ಅಧಿಕಾರಿಯ ಈ ಮಾನವೀಯ ನಡೆ ರಾಜ್ಯದಾದ್ಯಂತ ಮೆಚ್ಚುಗೆಗೆ ಪಾತ್ರವಾಯಿತು. ಲೇಖಕ ನಾಗತಿಹಳ್ಳಿ ಚಂದ್ರಶೇಖರ್ ಹಾಗೂ ಮಾಜಿ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಇಒ ಕಾರ್ಯವನ್ನು ಶ್ಲಾಘಿಸಿದ್ರು. ಈ ಘಟನೆ ಶಿಕ್ಷಣ ವ್ಯವಸ್ಥೆಯ ಮಾನವೀಯ ಮುಖವನ್ನು ಅನಾವರಣ ಮಾಡಿತ್ತು. ಇದೀಗ ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಪಲ್ಲವಿ 458 ಅಂಕಗಳೊಂದಿಗೆ 73% ಅಂಕ ಪಡೆದು ಉತ್ತಮ ಸಾಧನೆ ಮಾಡಿದ್ದಾರೆ. ಪರೀಕ್ಷೆ ಬಿಟ್ಟಿದ್ದ ವಿದ್ಯಾರ್ಥಿನಿಯೇ ಈಗ ಸಾಧನೆಯ ಮೂಲಕ ಮಾದರಿಯಾಗಿದ್ದಾಳೆ. ವಿದ್ಯಾರ್ಥಿನಿಯ ಈ ಸಾಧನೆಯನ್ನು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಹಾಗೂ ರಾಜ್ಯ ಸರ್ಕಾರಿ ನೌಕರರ ಸಂಘ ಸನ್ಮಾನಿಸಿದೆ. ಬಡತನದ ನಡುವೆಯೂ ಶಿಕ್ಷಣದ ಹಾದಿ ಬಿಟ್ಟುಕೊಡಬಾರದು ಅನ್ನೋದಕ್ಕೆ ಪಲ್ಲವಿ ಕತೆ ಸ್ಫೂರ್ತಿಯಾಗಿದೆ. ಕೂಲಿ ಕೆಲಸಕ್ಕೆ ಹೋಗಿದ್ವಿ, ಪರೀಕ್ಷೆ ಕರ್ಕೊಂಡಾಗಿದ್ದಿಲ್ಲ. ಅವತ್ತಿನ ದಿನ ನಾವು ವಿಷಯ ಗೊತ್ತಾಗಿ ಕರ್ಕೊಂಡು ಬಂದಿದ್ವಿ. ಆದರೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ಅವತ್ತಿನ ಪರೀಕ್ಷೆಯನ್ನು ತಪ್ಪಿಸ್ಕೊಂಡಿದ್ರೆ ಆಕೆ ಜೀವನಕ್ಕೆ ಭಾಳಷ್ಟು ತೊಂದರೆ ಆಗ್ತಿತ್ತು. ಈಗ ಅವತ್ತು ಪರೀಕ್ಷೆ ಕುಂತಿದ್ದಕ್ಕೆ ಆ ವಿದ್ಯಾರ್ಥಿನಿ ಇವತ್ತು 73%, 73% ಓದದೆ ಕೇವಲ ಕೆಲಸ ಮಾಡ್ಕೊತ ನೇರವಾಗಿ ಹೋಗಿ ಪರೀಕ್ಷೆಗೆ ಬರೆದು ಪಾಸ್ ಆಗಿದ್ದಾಳೆ. ಅಂದರೆ ಪ್ರತಿಭಾನ್ವಿತ ವಿದ್ಯಾರ್ಥಿ, ಅಭ್ಯಾಸ ಮಾಡಿಲ್ಲ, ಏನಿಲ್ಲ, ನೇರವಾಗಿ ಪರೀಕ್ಷೆ ಬರೆದ್ರೆ ಇಷ್ಟೊಂದು ಮಾರ್ಕ್ಸ್ ತೆಗೆದುಕೊಂಡ. ಆದ್ದರಿಂದ ಆಕೆ ಪ್ರತಿಭಾನ್ವಿತ ವಿದ್ಯಾರ್ಥಿ. ಭಾಳಷ್ಟು ಸಮಾಜ ಸೇವಕರು, ಭಾಳಷ್ಟು ಕಾಲೇಜಿನವರು ದೂರವಾಣಿ ಮೂಲಕ ನಮ್ಮನ್ನು ಸಂಪರ್ಕಿಸಿದ್ದಾರೆ. ಆ ವಿದ್ಯಾರ್ಥಿನಿ ಮುಂದಿನ ವ್ಯಾಸಂಗ, ಉನ್ನತ ವ್ಯಾಸಂಗವನ್ನು ಕಲಿಸಲಿಕ್ಕೆ ಭಾಳಷ್ಟು ಹಿರಿಯರು, ಶಿಕ್ಷಣ ತಜ್ಞರು ಮುಂದೆ ಬಂದಿದ್ದಾರೆ. ಆ ವಿದ್ಯಾರ್ಥಿನಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಏನಾದರೂ ಸಾಧನೆ ಮಾಡಲಿ, ಆಕೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಾವು ಕೊಡೋಕ್ಕೆ ತಯಾರಿದ್ದೀವಿ ಅಂತ ಹೇಳಿದ್ದಾರೆ. ಪಲ್ಲವಿ ಏನು ಡಿಸೈಡ್ ಮಾಡ್ತಾಳೆ, ಸೈನ್ಸ್ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡ್ರೆ ವಿಜ್ಞಾನ ವಿಭಾಗಕ್ಕೆ, ವಾಣಿಜ್ಯ ವಿಭಾಗವನ್ನು ಆಯ್ಕೆ ಮಾಡಿಕೊಂಡ್ರೆ ವಾಣಿಜ್ಯ ವಿಭಾಗ, ಕಲಾ ವಿಭಾಗವನ್ನು ಆಯ್ಕೆ ಮಾಡಿ ಕಲಾ ವಿಭಾಗಕ್ಕೆ ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಆಕೆ ಉತ್ತಮವಾಗಿ ಕಲಿಬೇಕು ಅನ್ನೋದು ಒಂದು ಉದ್ದೇಶವನ್ನು ಇಟ್ಕೊಂಡು ಭಾಳಷ್ಟು ಕಾಲೇಜಿನವ್ರು ಫೋನ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಶಿಕ್ಷಣ ತಜ್ಞರು, ಹಿರಿಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾಲ್ ಮಾಡಿ ನಮ್ಮನ್ನು ಹೇಳ್ತಾ ಇದ್ದಾರೆ. ಆಕೆ ಎಲ್ಲಿ ಕಲಿತೀನಿ ಅಂತ ಅಲ್ಲಿಗೆ ಕಲಿಸ್ಲಿಕ್ಕೆ, ಧಾರವಾಡ, ಕೊಪ್ಪಳ, ದಾವಣಗೆರೆ, ಎಲ್ಲಾದರೂ ಆಕೆ ಎಲ್ಲಿ ಓದ್ತೀರಂತ ಎಲ್ಲ ವಿದೌಟ್ ಫೀಸ್ ವಿತ್ ಹಾಸ್ಟೆಲ್ ಆಕೆಗೆ ಕಲಿಸ್ಲಿಕ್ಕೆ 2-3 ಸಂಸ್ಥೆದವರು ಇವರು ಈಗಾಗಲೇ ಹೇಳಿದ್ದಾರೆ. ಅವರು ಆ ರೀತಿ ಆಕೆ ಒಪ್ಪಿಕೊಂಡ್ಲಂದ್ರೆ ಆಕೆ ಕಳಿಸ್ಲಿಕ್ಕೆ ನಾವು ತಯಾರಿದ್ದೀವಿ. ಮುಂದಿನ ನಿರ್ಧಾರ ಅವರಿಗೆ ಅವ್ರ ತಂದೆ ಪಾಲಕರು ಏನು ಹೇಳ್ತಾರೆ, ಆಮೇಲೆ ನಿರ್ಧಾರವನ್ನು ಮಾಡ್ತೀವಿ. ಓಕೆ.